ಲೇಡೀಸ್ ಅಂಡ್ ಜೆಂಟಲ್ಮನ್, ಸಿಎಂ ಕುರ್ಚಿ ಕದನ ಮತ್ತೆ ಮುನ್ನೆಲೆಗೆ ಬಂದಿದೆ. ಕಾದು ಕಾದು ಸುಸ್ತಾಗಿ ಹೋಗಿರುವ ಡಿಕೆ ಶಿವಕುಮಾರ್ ಅಳೆದು ತೂಗಿ ಹೊಸ ಪ್ಲಾನ್ ಮಾಡಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಸಿಡಿಸಿದ ಆ ಸ್ಫೋಟಕ ಬಾಂಬ್ಗೆ ಸಿಎಂ ಸಿದ್ದರಾಮಯ್ಯ ಹಾಗೆ ಹೈಕಮಾಂಡ್ ನಾಯಕರು ಕಂಗೆಟ್ಟು ಹೋಗಿದ್ದಾರೆ. ಅಂದುಕೊಂಡಿದ್ದನ್ನ ಸಾಧಿಸಿಯೇ ತೋರಿಸುವ ಕನಕಪುರದ ಕುಬೇರನ ಅಸಲಿ ಆಟಕ್ಕೆ ಕೈ ನಾಯಕರಲ್ಲಿ ಕಂಪನ ಸೃಷ್ಟಿಯಾಗಿದೆ. ಇಷ್ಟಕ್ಕೂ ಆಗಿರೋದೇನು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಬಜೆಟ್ ಪೂರ್ವ ವಿಧಾನಮಂಡಲ ಅಧಿವೇಶನ ಮುಗಿದ ಬೆನ್ನಲ್ಲೇ ಸಿಎಂ ಕುರ್ಚಿ ಕದನ ಮತ್ತೆ ಸದ್ದಿಲ್ಲದೆ ಕಾವೇರಿದೆ. ಶತಾಯಗತಾಯ ಈ ಬಾರಿಯೇ ಸಿಎಂ ಸೀಟಿನಲ್ಲಿ ಕೂರ್ಲೇಬೇಕು ಅಂತ ಪ್ರತಿಷ್ಠೆಗೆ ಬಿದ್ದಿರುವ ಡಿಕೆ ಶಿವಕುಮಾರ್ ಅಸಲಿ ಆಟವನ್ನ ಶುರು ಮಾಡಿಕೊಂಡಿದ್ದಾರೆ. ಡಿಕೆ ನಡೆಗೆ ಹೈಕಮಾಂಡ್ ನಾಯಕರು ಕಂಗೆಟ್ಟು ಹೋಗಿದ್ದಾರೆ. ಅವರಿಗೆ ಡಿಕೆಯನ್ನ ಸಿಎಂ ಮಾಡೋದನ್ನ ಬಿಟ್ಟು ಬೇರೆ ಆಯ್ಕೆನೇ ಇಲ್ಲದಂತಾಗಿದೆ. ಇನ್ನೊಂದೆಡೆ ತಮ್ಮ ಚೊಚ್ಚಲ 17ನೇ ಬಜೆಟ್ ಅನ್ನ ಮಂಡಿಸೋದಕ್ಕೆ ಭಾರಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯ ಕೂಡ ಡಿಕೆ ಅವರ ಸ್ಫೋಟಕ ನಡೆಯಿಂದ ಕಂಗೆಟ್ಟು ಹೋಗಿದ್ದಾರೆ. ಇದು ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಆಡಳಿತಾರೂಢ ಕಾಂಗ್ರೆಸ್ನ ಶಾಸಕರಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣ ಆಗುವಂತೆ ಮಾಡಿದೆ. ಇಷ್ಟಕ್ಕೂ ಕೆಪಿಸಿಸಿ ಅಧ್ಯಕ್ಷ ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಆಡುತ್ತಿರುವ ಅಸಲಿ ಆಟ ಏನು? ಅದು ಸಿದ್ದರಾಮಯ್ಯ ಹಾಗೆ ಹೈಕಮಾಂಡ್ ನಾಯಕರನ್ನ ಕಂಗಿಡಿಸೋದಕ್ಕೆ ಕಾರಣ ಆದ್ರೂ ಏನು? ಡಿಕೆ ಶಿವಕುಮಾರ್ ಆಡುತ್ತಿರುವಂತಹ ಹೊಸ ನಂಬರ್ ಗೇಮ್. ಶಾಸಕರನ್ನ ತಮ್ಮತ್ತ ಸೆಳೆಯುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಬಜೆಟ್ ಪೂರ್ವ ವಿಧಾನಮಂಡಲ ಅಧಿವೇಶನ ನಡೆಯುತ್ತಿರುವಾಗಲೇ ಡಿಕೆ ತಮ್ಮ ಸ್ವಕ್ಷೇತ್ರ ಕನಕಪುರದಲ್ಲೇ ಕನಕೋತ್ಸವ ಹಮ್ಮಿಕೊಂಡಿತ್ತು. ಇದರಲ್ಲಿ ಸುಮಾರು 50ಕ್ಕೂ ಹೆಚ್ಚು ಶಾಸಕರು ಭಾಗವಹಿಸಿದ್ರು. ಇದರಲ್ಲಿ ಕೇವಲ ಡಿಕೆ ಬಣದ ಶಾಸಕರು ಮಾತ್ರ ಅಲ್ಲ, ಸಿದ್ದು ಬಣದ ಸಾಕಷ್ಟು ಶಾಸಕರು ಭಾಗಿಯಾಗಿದ್ರು. ಇದು ಅಂದುಕೊಂಡಿದ್ದನ್ನ ಸಾಧಿಸಿಯೇ ಸಾಧಿಸುವ ಡಿಕೆ ಶಿವಕುಮಾರ್ ಅವರ ವಿಶ್ವಾಸ ಹೆಚ್ಚು ಮಾಡಿತ್ತು. ಇದಾದ ಬೆನ್ನಲ್ಲೇ ಡಿಕೆ ತಮ್ಮತ್ತ ಸುಮಾರು 50 ಶಾಸಕರನ್ನ ಸೆಳೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಎಲ್ಲಾ ಶಾಸಕರನ್ನು ಕೂಡ ವಿದೇಶಕ್ಕೆ ಕಳುಹಿಸುವ ಎಲ್ಲಾ ಪ್ಲಾನ್ ಕೂಡ ಮಾಡಿದ್ದಾರಂತೆ. ಸಿಎಂ ಸಿದ್ದರಾಮಯ್ಯ ಅವರು ಮಾರ್ಚ್ನಲ್ಲಿ ತಮ್ಮ 17ನೇ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಅಷ್ಟೊತ್ತಿಗಾಗಲೇ ತಮಗೆ ಸಿಎಂ ಸೀಟನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಡಿಕೆ ನಾನಾ ಪ್ಲಾನ್ ನ ಮಾಡಿಕೊಂಡಿದ್ದಾರೆ. ತಮ್ಮ ಸಹೋದರ ಮಾಜಿ ಸಂಸದ ಡಿಕೆ ಸುರೇಶ್ಗೆ ಶಾಸಕರ ಉಸ್ತುವಾರಿಯನ್ನ ಕೊಟ್ಟಿದ್ದಾರಂತೆ. ನಮ್ ಕಡೆ ಶಾಸಕರ ನಂಬರ್ ಇದ್ರೆ ಸಿದ್ದರಾಮಯ್ಯ ಆಗ್ಲಿ ಹೈಕಮಾಂಡ್ ನಾಯಕರಾಗ್ಲಿ ನನ್ನ ಮಾತನ್ನ ಕೇಳ್ತಾರೆ ಅನ್ನೋದನ್ನ ಸ್ಪಷ್ಟವಾಗಿ ಅರಿತಿದ್ದಾರೆ ಡಿಕೆ ಶಿವಕುಮಾರ್. ಇದು ಹೈಕಮಾಂಡ್ ನಾಯಕರಿಗೆ ಧರ್ಮ ಸಂಕಟವನ್ನ ತಂದೊಡ್ಡಿದೆ. ಸೀಟ್ ಬಿಡಿ ಅಂದ್ರೆ ಸಿದ್ದರಾಮಯ್ಯ ಕೋಪ, ಬೇಡ ಇರಿ ಅಂತ ಅಂದ್ರೆ ಡಿಕೆ ಹೇಳಿದ ಮಾತನ್ನ ಕೇಳುವ ಸ್ಥಿತಿಯಲ್ಲಿ ಮೊದಲೇ ಇಲ್ಲ. ಹಾಗಾಗಿ ಯಾರಿಗೆ ಹೇಳೋದು ಯಾರಿಗೆ ಬಿಡೋದು ಅನ್ನೋ ಪ್ರಶ್ನೆ ಹೈಕಮಾಂಡ್ ನಾಯಕರನ್ನ ಬಿಂಬಿಡದೆ ಕಾಡಲಾರಂಭಿಸಿದೆ. ಇದೇ ಕಾರಣಕ್ಕೆ ವಿಧಾನಸಭೆಯಲ್ಲಿ ಮಾತನಾಡಿದ ಡಿಕೆ, ತಮ್ಮ ಬಳಿ ಕಾಂಗ್ರೆಸ್ನ ಎಲ್ಲ 138 ಶಾಸಕರ ಬೆಂಬಲವೂ ಇದೆ, ಅದರಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಇದ್ದಾರೆ ಅಂತ ಹೇಳಿದರು. ಸಿದ್ದರಾಮಯ್ಯ ಕೂಡ ಇದಕ್ಕೆ ಮೌನ ವಹಿಸಿದರು. ಈ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು 50 ಶಾಸಕರನ್ನ ಫಾರಿನ್ಗೆ ಕಳುಹಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರಂತೆ ಅನ್ನುವಂಥ ಲೆಕ್ಕಾಚಾರ. ಆದರೆ ಸಿದ್ದರಾಮಯ್ಯ ಅವರು ಅಷ್ಟೊಂದು ಸುಲಭವಾಗಿ ಸೀಟನ್ನ ಬಿಟ್ಟುಕೊಡ್ತಾರಾ? ಇದೇ ಕಾಡ್ತಾ ಇರುವಂತ ಪ್ರಶ್ನೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.